ನನ್ ಮಗ ನನ್ ಮೇಲೆ ಕೈ ಮಾಡ್ಬಿಟ್ಟ. ಅವನ್ನ ಬಿಡಬಾರ್ದು. ಈ ಚಪಾತಿನ ನೋಡಿ ಎದ್ರಿ ಉಚ್ಚ ಉಯ್ಕತ್ತ ಜನ ನನ್ನ ನೋಡಿ ಕೇಕೆ ಹಾಕಂಗ್ ಮಾಡ್ಬಿಟ್ಟ. ತಿರ್ಬೋಕೆ ನನ್ನ ಮಗನ್ ಕೈ ಕಾಲು ಮುರ್ದಿ ಭಿಕ್ಷೆ ಭಿಕ್ಷೆ ತಂಗ್ ಮಾಡ್ಬೇಕು. ಅಣ್ಣ ಮೊದ್ಲೇ ಚಪ್ಪರ್ ನನ್ ಮಗ, ಅವನ್ ಜೊತೆ ಹೊಡೆದಾಡಿ ಇರೋ ಅವ್ವ ಕಳ್ಕೊಂಡ್ರೆ ಜೊತೆಲಿರೋರೇ ನಗ್ತಾರೆ. ಸರಿ ಸರಿ, ಕೃಷ್ಣ ಮತ್ತೆ ಸತ್ಯ ಬತ್ತವ್ರೆ, ನಡೀರಿ ಹೋಗೋಣ. ಎತ್ತರ ಗಾಡಿನ. ಏಯ್ ರೆಡ್ಡಿ, ಏನ ಅವನು ಚಪಾತಿ ಲೈ ಅಸೆಟ್ ಹೋತ್ರವಾಗಿ ಕಿರಿಕ್ ಮಾಡ್ಬಿಟ್ಟವನಲ್ಲ. ಅವ್ನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ನೆನೆಸ್ಕೊತಾ ಇದ್ದಂಗೆ ಬಂದು ಕಾಟೋ, ಏನ್ ವಿಷಯ? ಏಯ್ ಚಪಾತಿ, ಆ ಸೈಟು ಸೈಟ್ಗೆ ಗಲಾಟೆ ಮಾಡ್ದಂತೆ ಅವ್ನು ನಮ್ಮನ ಲೈ. ಅದಕ್ಕೇನ್ ಇವಾಗ? ಆ ಏರಿಯಾ ನಂದು. ಏಯ್, ಆ ಏರಿಯಾ ನಿಂದ, ಇಡೀ ಬೆಂಗಳೂರೇ ನಂದು ಕಣ. ಅದೆಲ್ಲ ಬೇಡ, ನಿನ್ನಷ್ಟಿಗೆ ನೀನಿರೋ. ನಾನು ಯಾರಿಗೂ ಎದುರಲ್ಲ. ಪ್ರಾಣನೇ ಹೋದ್ಮೇಲೆ ಎದುರಿದ್ರೆಷ್ಟ. ಹಂಗಂದ್ರೆ ಫೈಟಾ? ನನ್ನ ಹತ್ರ ನಡೆಯಲ್ಲಮ್ಮ. ಬೇಡ ಚಪಾತಿ, ಜಾಸ್ತಿ ಆಯ್ತು ನಿಂದು. ನಿಂದು ಅಷ್ಟೇ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಏನ್ ಇಬ್ರು ಹಿಂಗ್ ಕಿತ್ತಾಡ್ಕೊಂಡು ಸಾಯ್ತೀರಾ? ಕಾಂಪ್ರಮೈಸ್ ಆಗಲ್ವಾ ನೀವು? ನೋಡಿ ಏನ್ ಮಾತಾಡ್ತಾನ ಅವನ. ಅಣ್ಣ ನಾನ್ ಮಾತಾಡ್ತೀರಣ್ಣ, ನೀ ಸುಮ್ನಿರು. ನೀನ್ ಹೇಳ್ ಚಪಾತಿ, ಈಗ ಏನ್ ಮಾಡೋದು? ಏನು ಇಲ್ಲ, ಅವ್ನ ನನ್ನ ತಂಟೆಗೆ ಬರ್ಬೇಡ ಅಂತ ಹೇಳು. ಚಪಾತಿ, ಯಾವ್ದೋ ಮಣ್ಗೋಸ್ಕರ ನೀನ್ ಯಾಕೋ ಮಣ್ ಪಾಲಾಗ್ತೀಯಾ? ಬಿಟ್ಬಿಡ ಅದ್ರ ಆಸೆನ. ಸುಮ್ನೆ ಯಾಕೆ ಫೈಟು? ಈಗ ಡೈರೆಕ್ಟ್ ಡೀಲು, ಇಬ್ಬರಿಗೂ 50-50. ಏನಂತೀರಾ? ನನಗೂ ಓಕೆ. ನಿನಗೆ ಚಪಾತಿ? ಓಕೆ. ಅದೇ ಖುಷಿಲಿ ಏನು ಇಲ್ವಾ? ಫುಲ್ ಬಾಟ್ಲು. ಅಷ್ಟೇನಾ? ಲೈ, ನಿನ್ ಶೋಕಿ ಏನು ಅಂತ ನನಗ್ ಗೊತ್ತಿಲ್ವನ. ಎಲ್ಲ ರೆಡಿ ಐತೆ, ನಡಿಯ ಹೋಗನ. ನಡಿಯ ಪಕ್ಕ ಪ್ರಿಯ ನನ್ನ ಮಗ ಜೊಲ್ಲು. ಸಂತೋಷವಾಗಿ ಹೋಗಿ ಸಂತೋಷ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಕೊಂಡು ಸಂತೋಷವಾಗಿ ಜ್ಯೂಸ್ ಕುಡ್ಕೊಂಡು ಜೀ ಅಂತ ಬಂದ್ಬಿಡಣ. ಆಯ್ತು. ಏನು ಕಣ್ಣು ಕರೆಂಟ್ ಹೊಡಿತ? ಕೋಟ್ ಹಾಕೊಂಡು ಲಾಯರ್ ತರ ಇದ್ದಾರೆ, ಕೈನಲ್ಲಿ ಲಾ ಬುಕ್ಸ್ ಇರೋ ಬದಲು ತುಂಬಾನ ಮೋಜು ಮಜಾ ರತಿ ವಿಜ್ಞಾನ ಇದೆ ಅಂತನ. ಪ್ರಪಂಚ ಫಾಸ್ಟ್ ಆಗಿ ಬೆಳೀತಾ ಇದೆ ಅಂದ್ರೆ ಕಾನೂನಿಂದ ಅಲ್ಲ, ಸಂಬಂಧಗಳಿಂದ. ಕಾನೂನು ಇಲ್ದೆ ಯಾರು ಬೇಕಾದ್ರೂ ಬದುಕಬಹುದು. ಕಾಮ ಇಲ್ದೆ ನಾನು ಬದುಕಕ್ಕಾಗಲ್ಲ, ನೀನು ಆಗಲ್ಲ, ನಿಮ್ಮಪ್ಪನೂ ಆಗಲ್ಲ, ನಿಮ್ ತಾತನೂ ಆಗಲ್ಲ. ಹೋಗಿ ಸರ್, ನನ್ನ ಆಚಿಕೆ ಆಯ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ನುಲಿ ಬೇಡಪ್ಪ. ಇವಳ್ಯಾರು, ಕಟ್ಕೊಂಡವಳ ಇಲ್ಲ ಕಂಪನಿ ಅವಳ? ನನ್ನ ಹೆಂಡತಿ ಸಾ. ಆಗವಳ ಆಗ್ಬೇಕಾದವಳ? ಗೊತ್ತಾಯ್ತು ಬಿಡು, ಎರಡೂ ಅಲ್ಲ. ಸರಿ ಹೋಗಿ, ಪಿಕ್ಚರ್ ಲೇಟ್ ಆಗ್ತದೆ ಹೋಗಿ. ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನ್ ಹಾಕೊಂಡಿರೋ ಕ್ರೀಮು ಪೌಡ್ರು ಘಮ ಘಮ ಅಂತ ಇದೆ, ಅಷ್ಟು ಗೊತ್ತಾಗಲ್ವಾ? ಅಲ್ಲ, ನೀನ್ ತಲೆ ತೆಗ್ಸೋಂತ ತಪ್ಪೇನ್ ಮಾಡಿಲ್ಲ. ನಿನ್ನಲ್ಲಿರೋ ಟ್ಯಾಲೆಂಟ್ ಅಲ್ಲಿ, ಕಲೆಯಲ್ಲಿ ಇವನಿಗೆ ಬಲೆ ಬೀಸಿ ಕಲ್ಲರಳಿ ಹೂವಾಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಕ್ ಹೋಗ್ತಾ ಇದ್ದಾರೆ. ಹೋಗಿ ಹೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾರೆ ಸಂತೆಗೆ ಹೋಗೋಣ. ಸ್ವಂತ ಜಮೀನಲ್ಲಿ ಬೆಳೆ ಬೆಳೆಯೋ ಅಂದ್ರೆ ಪಕ್ಕದ ಜಮೀನೊಳಗೆ ಕಳೆ ಕೀಳ್ತಾವನೆ. ಎಂತ ಜನಗಳಪ್ಪ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಎದಳಿ ಸಲೀಂ ಬಾಯ್. ಎದಳಿ ಸಲೀಂ ಬಾಯ್. ನೀವೆದಳಿ ಸಲೀಂ ಬಾಯ್. ಸೂರ್ಯ ಬಂದು ಎಷ್ಟೊತ್ತಾಯ್ತು? ಯಾರೋ? ನಾನು. ನೀನ? ಏನಪ್ಪ ಬೆಳಗ್ಗೆ ಬೆಳಗ್ಗೆ? ಏನಪ್ಪ ಜಗ್ಗಿ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು. ಬಂದಿದ್ ರಾತ್ರಿ ಬಂದಿದ್ದೆ ಲೇಟು, ಮಲಗಿದ್ದು ಲೇಟು. ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಆಯ್ತು, ಬಂದೆ. ಸಲೀಂ ಬಾಯ್, ಬೆಳಗ್ಗೆ ಬೋಣಿ ಮಾಡಿ ಬನ್ನಿ ಬಾಯ್. ನೀನೊಂಥರ ಜಿಗಣೆ ಇದ್ದಂಗೆ ಹಿಡ್ಕೊಂಡ್ರೆ ನಮ್ಮ ಪ್ರಾಣಿಗಳು ಬಿಡಲ್ಲ. ಸಲೀಂ ಬಾಯ್, ಅಯ್ಯಪ್ಪ, ಹಂಗೆ ಒಂಚೂರು ನೀರ್ ಕೊಡಿ ಬಾಯ್. ಬೇಟಿ ಪಾನಿಲೆ ಕ್ಯಾ? ನಿಮ್ಗೆ ಮದ್ವೆ ಆಗಿಲ್ಲ, ಮಕ್ಳಿಲ್ಲ ಅಂತಿದ್ರಿ, ಬೇಟಿಲಿಂದ ಬಂದ್ಲು. ನನ್ ಮಗಳು ಹುಟ್ಟಿದ ತಕ್ಷಣನೇ ನಾನು ಹೆಂಡತಿ ಸತ್ತ ಹೋಗ್ಬಿಟ್ಲು. ಈಕೆ ಅವಳ ಅಜ್ಜಿ ಮನೆಯಲ್ಲಿ ಬೆಳೆದ್ಲು. ಈಗ ಬಂದ್ 3 ದಿನ ಆಯ್ತು. ಹೌದಾ? ಬಲೆ ಡೌರಾಜ, ನೀನು ಇದಕ್ಕೇನ್ ಕಮ್ಮಿ ಇಲ್ಲ. ಈ ಬೀಗಾರ್ನ ಎಲ್ಲೋ ನೋಡ್ದಂಗೈತೆ. ಓ, ಪೆಟ್ರೋಲ್ ಕೇಸು. ಓ ಸಾಕಾಗವಳೆ. ಲೋಡ್ದೆಲ್ಲ ಬೇಡ ನಮ್ಗೆ. ನಮ್ಗೇನಿದ್ರು ಬೊಕ್ಸಲ್ ಕುಡ್ದೆ ಅಭ್ಯಾಸ. ದೊಡ್ಡವ್ರು ಹೇಳಿಲ್ವಾ, ತುತ್ತು ಅನ್ನೋ ತಿನ್ನೋಕೆ ಬೊಕ್ಸೆ ನೀರು ಕುಡಿಯೋಕೆ ಅಂತ. ಊರಿ 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 ಊರಿ. ಈಗ
ತೃಪ್ತಿ ಆಯ್ತು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ದ ಏನ್ ತಿಂದ್ರು ಹೊಟ್ಟೆ ತುಂಬಾ ತಿನ್ನು, ಏನ್ ಕುಡಿದ್ರು ಹೊಟ್ಟೆ ತುಂಬಾ ಕುಡಿ ಅಂತ. ಅದಕ್ಕೆ ಏನಪ್ಪ ಹೊಟ್ಟೆ ತುಂಬಾ ಕುಡಿದು ಚರಂಡೊಳಗೆ ಪಾರ್ಕ್ ಮಾಡೋದು. ಸುಮ್ನೆ ರೀ ಸಲೀಂ ಬಾಯ್, ನಿಮ್ದು ಯಾವಾಗ್ಲೂ ನಕರಾನೆ. ಸಲೀಂ ಬಾಯ್, ಒಂದ್ ವಿಷಯ, ನಾನು ಪೇಪರ್ ಆಯೋನು ಅಂತ ಯಾರಿಗೂ ಹೇಳಕೋಬೇಡಿ, ಓಕೆನಾ? ಇಲ್ಲಪ್ಪ, ದೊಡ್ಡ ಆಫೀಸರ್ ಅಂತ ಹೇಳ್ತಾನೆ. ನೀವ್ ಹೋಗಿ ಸಲೀಂ ಬಾಯ್, ನೀವು. ಹೇಳಲ್ವಾ? ಬೇಡ ಬೇಡ ಅಂದ್ರ ಮೆಂಟಲ್ ನಾಗ ನನ್ನ ಮೇಲೆ ಕೈ ಮಾಡ್ಬಿಟ್ನಲ್ಲ, ಬಿಡಲ್ಲ ಅವನು, ಸುಮ್ನೆ ಬಿಡಲ್ಲ. ಬೊಗಳಲ್ಲ, ಅವನ್ ಯಾವಾಗ ರಿಲೀಸ್ ಆಗ್ತಾನೆ ಬೊಗಳ. ಗೊತ್ತಿಲ್ಲ, ಬಿಟ್ಬಿಡಿ ಅಣ್ಣ. ಅಣ್ಣ ಗೊತ್ತಿಲ್ಲ 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 ಅಣ್ಣ, ಬೇಡ ಅಣ್ಣ, ಗೊತ್ತಿಲ್ವೇನೋ? ಗೊತ್ತಿಲ್ಲ. ಈ ಸಕ್ಕರೆ ಮಾತ್ ಕಮ್ಮಿ ಕೆಲ್ಸ ಜಾಸ್ತಿ ಅಂತ ಗೊತ್ತಿದ್ರು ನನ್ ಪೇಷನ್ಸ್ ಚೆಕ್ ಮಾಡ್ತಾ ಇದ್ಯಾ? ಹೇಳಿಲ್ಲ ಅಂದ್ರೆ ಅನ್ಯಾಯವಾಗಿ ಸಾಯ್ತ್ಯಾ. ಬೊಗಳಲ್ಲ. ಅಣ್ಣ ಹೇಳ್ತೀನಣ್ಣ, ಗುರುವಾರ ರಿಲೀಸ್ ಆಯ್ತಾರಣ್ಣ. ಪೇಪರ್ ಅಲ್ಲಿ ಬರೋ ಸುದ್ದಿನೂ ವಸ್ತು, ನಾಗನ್ ಸುಡೋ ಸೌದೆನೂ ವಸ್ತು ಕಣ. ಇಷ್ಟ್ ದೊಡ್ಡ ಹುಡುಗ ಆಗಿದೀಯಾ, ಚಿಕ್ಕ ಹುಡುಗನ್ ತರ ನನಗೆ ಸ್ನಾನ ಮಾಡ್ಸು ಅಂತೀಯಲ್ಲ. ಏನ್ ಪಕ್ಕದ ಮನೆ ಪದ್ಮಾವತಿ ಅಕ್ಕ ಬತ್ತಾಳ, ನೀನೇ ಮಾಡ್ಸು. ಆಹಾ, ಇದೆಲ್ಲ ಹೆಂಡತಿ ಬರೋ ಗಂಟ ಅಷ್ಟೇ, ಆಮೇಲೆ ನನ್ನ ಕ್ಯಾರೆ ಅನ್ನಲ್ಲ. ಮದ್ವೆನಾಗಲ್ಲ ಬಿಡವು. ಓಹೋ, ಆಗ್ತೀನಿ ಅನ್ಬಿಟ್ರೆ ಏನ್ ಕ್ಯೂ ನಿಂತವ್ರ ಇಲ್ಲಿ? ನೆಟ್ಟಿಗಿರೋ ಒಂದ್ ಕೆಲ್ಸ ಇಲ್ಲ, ಸೋರ್ದಿರೋ ಸೂರಿಲ್ಲ ಅಂತ ಜನ ಎಲ್ಲ ಮಾತಾಡ್ಕೋತಾ ಇದಾರೆ. ನಮ್ಗೂ ಒಳ್ಳೆ ಕಾಲ ಬರ್ತದೆ, ಸುಮ್ನೆ ಇರು. ಅದ್ ಯಾವಾಗ ಬರ್ತದೋ ಅಷ್ಟೊತ್ತಿಗೆ ನಮ್ ತಾತ ಎದ್ದು ಬಂದಿರ್ತಾನೆ. ಅಯ್ಯೋ, ದೇವ್ರ ತರ ಕುಂತ್ಕೊಂಡ್ಬಿಟ್ರೆ ಸ್ವಲ್ಪ ಉಜ್ಗೋ, ಬೆನ್ ಬಿದ್ದೋಯ್ತು. ಕೊಡು. ಅಯ್ಯ 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 ಮಸಿ ಕೊಲ, ಹೊಸ ಶರ್ಟು ಕೊಳೆ ಗಿಳೆ ಏನಾರು ಮಾಡ್ದಿ ಅಂದ್ರೆ ನೀನೇ ಒಕ್ಕೋಬೇಕು ಹೇಳಿದೀನಿ, ನನ್ ಕೇಳಾಗಕ್ಕಿಲ್ಲ. ಏನ್ ನಿನ್ ಮಗ ದೊಡ್ಡ ಆಫೀಸರು, ಮಾಡದೆ ಆಯ್ಕೊಂತಿನ ಕೆಲ್ಸ, ಅದ್ರಲ್ಲಿ ಬಟ್ಟೆ ಬೇರೆ ಸ್ನಾನ ಬೇರೆ. ಹೋಗವ ಯೋ, ತಲೆರಟೆ ಮಾತಾಡ್ತೀಯ. ಎಲ್ಲಿ ಪರ್ಕೆ ಎಲ್ಲಿ? ಏಯ್, ಯೋ, ಬಾರ್ಲ ಇಲ್ಲಿ. ಏಯ್, ನೀನ್ ಹಿಂಗೆ ಆಡ್ತಾ ಇದ್ರೆ ಪಾರಿನ ಹುಡುಗಿನ ಗಂಟ ಹಾಕೊಂಡು ಹೋಗ್ಬಿಡ್ತೀನಿ ನೋಡು. ಏನ್ ಮಗ ಬಲ್ ಚೆನ್ನಾಗ್ ಕಾಣಿಸ್ತಾ ಇದ್ಯಾ? ಅಯ್ಯಯ್ಯೋ ಮುದ್ಕಿ, ಥೂ 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 ಥೂ, ನಿನ್ ಕಣ್ಣಿಗೆ ಬಿದ್ಬಿಟ್ನಾ? ನಿನ್ ಕಣ್ಣಿಗೆ ಬಿದ್ದವರೆಲ್ಲ ಊರ್ ಕಂಡ ಹೊಂಟೋಗ್ಬಿಟ್ಟವ್ರೆ. ಯಪ್ಪೋ, ಫಸ್ಟ್ ನಾ ಮೌನತ ದೃಷ್ಟಿ ತಗ್ಸ್ಕೋಬೇಕು. ಸುಂದ್ರ, ಯಾರೋ ನೀವೆಲ್ಲ ನಾಯಿ? ಬೇಕಿತ್ತಾ ಅಮಿಕನ್ ಕುತ್ಕೋ. ಇವನೊಬ್ಬ ಪಕ್ಕದಲ್ಲಿ ಗೆಂಡೆ ತಿಮ್ಮ. ಸಾರ್ ಸಾರ್ ಸಾರ್, ಏನ ನಿಂದು? ಕೂತು ಕೂತು ಮೈಕೈ ನೋಡ್ಬಿಟ್ಟೈತೆ ಸಾರ್, ಒಂದ್ ಅರ್ಧ ಟೀ ಕೊಡ್ಸಿ ಸಾರ್. ಟೀ ಏನು? ಸಾಹೇಬ್ರು ಬಂದ್ರೆ ಬಿರಿಯಾನಿನೇ ಕೊಡಿಸ್ತಾರ ಇರು. ಹೌದಾ ಸಾರ್? ಹಾ, ಸಾರ್, ಹಾ. ಹಂಗೆ ಒಂದ್ ಕೆಲಸ ಮಾಡಿ ಸಾರ್, ಒಂದ್ 90 ಕೊಡ್ಸ್ಬಿಡಿ ಸಾರ್. 90? ಸಾರ್, ಯಾಕೆ ಸರ್ ಅಷ್ಟಕ್ಕೆಲ್ಲ ಕಬ್ಬ ಮಾಡ್ಕೊತೀರಾ? ಹೋಗ್ಲಿ ಒಂದ್ 30 ಕೊಡ್ಸಿ ಸಾರ್. 30? ಉಷ್ಣೆ ಕಡ್ದೈತೆ. ಯಾರೇ ಇವರೆಲ್ಲ? ಪಿಕ್ ಪಾಕೆಟರ್ಸು ಸರ್. ಸಾರ್, ಏಯ್! ನಾನಲ್ಲ ಸಾರ್. ಏಯ್, ಯಾರೇ ಅವನು? ಹೇಳೋ. ಸಾರ್, ನನ್ನ ಹೆಸರು ಜಗ್ಗಿ ಸಾರ್, ನಮ್ಮವ್ವ ಬಾಗಿ ಸಾರ್, ನಮ್ಮಪ್ಪ ಯೋಗಿ ಸಾರ್. ನಿಮ್ಮ ಅಜ್ಜ ಜೋಗಿ. ಸಾರ್, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಾ ನೀವು. ಏಯ್, ಸಾರ್, ರೀ, ಏನ್ರಿ ಒಂದ್ ಕೇಸು? ಚಪಾತಿಗೆನೆ ಹೊಡೆದಿದ್ದಾನೆ ಸರ್. ಚಪಾತಿಗೆ ಹೊಡೆದವನ? ಹೌದು ಸರ್. ಅವ್ನು ನಿನ್ನ ಸುಮ್ನೆ ಬಿಡ್ತಾನೇನೋ? ಹೋಗಿ ಸಾರ್, ಏನ್ ಮಾಡ್ತಾನ ಅವನು? ಏ ಚಂಪಾ, ಹೇಳಿ ಸರ್. ಆ ಚಕ್ಲ ಮರಿ ಚಪಾತಿನ ಫೈಲ್ನ ನನ್ನ ಟೇಬಲ್ ಮೇಲೆ ತಗೊಂಬಂದ್ ಚಲೋ. ಆಯ್ತು ಸರ್. ಬಲೆ ಸ್ಟಿಕ್ ತಗೋನಪ್ಪ. ಓಹೋ ಸಾರ್ 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 ಸಾರ್, ಏನೋ? ನಾನ್ ಮನೆಗೆ ಹೋಗ್ಬೇಕಾದ್ರೆ ಇದನ್ ಕೊಡಿ ಸಾರ್. ಯಾಕೋ? ಸಾರ್, ಈ ಧೂಳ್ ಬಿದ್ದಿರೋ ಫೈಲ್ನ ತೂಕ ಹಾಕಿದ್ರೆ ರಾತ್ರಿ ಎಣ್ಣೆ ಆಯ್ತದೆ ಸಾರ್. ಏಯ್, ಮೊದ್ಲು ಸಿಗ್ನೇಚರ್ ಹಾಕ್ಸಿ ಇವ್ನ ಮನೆ ಕಳ್ಸು. ಏ, ಬರಲಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಸೈನಕ್ಕ. ಇದ್ಬಿಟ್ರೆ ನನ್ನ ಅಂಡರ್ವೇರ್ನ ಅರ್ಧ ರೇಟಿಗೆ ಮಾರ ಹಾಕ್ಬಿಡ್ತಾನೆ. ಮಾಡು. ಸಾರ್, ನನಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೇನೋ? ಏನೋ ಇದು? ಸಾರ್,
ಎಬ್ಬೆಟ್ಟು ಸಾ ಹೆಬ್ಬೆಟ್ಟ ಒತ್ತು ತಕಳಿ ಇಲ್ಲೊತ್ತ ಒತ್ತು ಅಲ್ಲೊತ್ತು ಸರಿಯಾಗಿ ಗೊತ್ತಿದ್ಯೇನೋ ಹ್ಮ್ ಸಾರ್ ಬರೋದಾ ಆಯ್ತಪ್ಪ ಬೇಸ್ ನನ್ನ ಹೆಂಡತಿ ಮೊಬೈಲು ಕೊಡ ಇಲ್ಲಿ ಸಾ ಕೊಡ್ಲೇಬೇಕಾ ಸಾ ಏಯ್ ಹೋಗ ಹೋಗ ಇವ್ರಿಗೆಲ್ಲ ಅಂಡು ಮೇಲೆ ಕಣ್ಣು ಏನ್ ಮಾಡೋದಪ್ಪ ಇವತ್ಗೆ ಫೋನ್ ಇಲ್ದೇ ಇದ್ರೆ ಏನಂತೆ ಸೈಕಲ್ ಐತೆ ನೀನ್ ಯಾಕೆ ಬಂದೆ ಇಲ್ಗೆ? ಹಳೆ ಸಾಮಾನ ಗುಜರಿ ಅಂಗಡಿಗೆ ಹಾಕ್ದೆ ಇನ್ನೆಲ್ ಮೇಡಮ್ ಹಾಕ್ಬೇಕು ತೂಕ ಹಾಕೋದು ಹೊರಗೆ ಇಲ್ಲಲ್ಲ. ನಮಗ್ ಗೊತ್ತು ಮೇಡಮ್ ಅದು ಅಪ್ಪ ಇಲ್ಲ. ಅದಕ್ಕೆ ತಾನೇ ಬಂದಿದ್ದಿಲ್ಗೆ ತೂಕ ಹಾಕ್ಬಿಟ್ಟು ಕಾಸು ಕೊಟ್ರೆ ಕಳ್ಸ್ಕೊತಾ ಇರ್ತೀವಿ. ಸರಿ ನಡಿ ಹೊರಗೆ. ಬನ್ನಿ ಮತ್ತೆ ಬನ್ನಿ ಮೇಡಮ್. ಏನ್ ತಗೊಂಡ್ ಬಂದಿದ್ಯಾ? ಸೈಕಲ್. ಏನ್ ಕತ್ಕೊಂಡ್ ಬಂದಿದ್ದ? ಹ್ಞೂ ಮೇಡಮ್. ಇಲ್ಲ ಮೇಡಮ್, ಪೊಲೀಸ್ ಸ್ಟೇಷನ್ ಇಂದ ತಗೊಂಡ್ಬಂದಿದ್ದು. ಇದನ್ನ ಹೆಂಗ್ ತೂಕ ಹಾಕೋದು? ತೂಕ ಎಲ್ಲ ಬೇಡ ಮೇಡಮ್, ನಿಮ್ ಮನ್ಸಿಗೆ ಎಷ್ಟು ಹೊಚ್ಚುತ್ತೋ ಅಷ್ಟೇ ಕೊಡಿ ಮೇಡಮ್. ಇದಕ್ಕೆಲ್ಲ 100 ರೂಪೀಸ್ ಇದೆ, ತಗೋ. ಏನ್ ಮೇಡಮ್ ನೀವು ನಿಮ್ಮ ಅಪ್ಪನ್ಗಿನ್ ಚೌಕಸಿ ಮಾಡ್ತೀರಾ? ತಗೋ ಮೊದ್ಲು. ಓಲಿ ಕೊಡಿ ಮೇಡಮ್, ಓಲಿ ಬಿಡಿ. ಅದು ಮೇಡಮ್, ಏನ್ ಹೇಳು? ನೀವಿವತ್ತು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಮೇಡಮ್. ಅದೆಲ್ಲ ನಂಗ್ ಗೊತ್ತು. ನಡಿ ಮೊದ್ಲು. ಮೇಡಮ್ ಏನ್ ಮೇಡಮ್ ನೀವು? ನಡಿ ಮೊದ್ಲು ನೀನು. ಓಲಿ ಬಿಡಿ ಮೇಡಮ್, ಬರ್ಲಾ? ನಡಿ, ಗೊತ್ತು. ಮೇಡಮ್ ಬರ್ತೀನಿ ಮೇಡಮ್.